ಕಾಲ ಒಂದು ಕೆಟ್ಟ ಹೋಗ್ರಿ ಅಲ್ರಿ ಒಂದೊಂದ್ ಕಲ್ಯಾಗ ಎರಡ್ ಅಕ್ಕಿ ಹೊಡೆದ್ ಬಿಟ್ಟ ನಮ್ಮ ಗೌಡ ಅಲ್ರಿ ಮಗಳನ್ನು ಒಂದು ದಿನದಾಗ ರಮೇಶಪ್ಪ ಸಫರಿ ಕೊಟ್ಟು ಮದುವೆ ಮಾಡಿಬಿಟ್ಟು ನೋಡ್ರಿ ಒಟ್ಟಿನಲ್ಲಿ ಮಾಡ್ಬೇಕನ್ನೋ ಕಾರ್ಯ ಸಾಧಿಸೇ ಬಿಟ್ಟ ಈ ಮನೆಯಾಳ ಗೌಡ. ಹೋಗ್ಲಿ ಬಿಡ್ರಿ, ನಮಗೆ ಯಾಕೆ ಬೇಕು ಮತ್ತೊಬ್ಬರು ಇದ್ದಾರ, ನಮ್ಗೆ ಬೇಕಾದೈತಿ. ನಮ್ ಚೆನ್ನಿಯ ಧರ್ಮನಿಂದ ಬಿದ್ದು ಏನೋ ಕಿತಾಪತಿ ನೆಚ್ಚ ಅಂತ ಬರ್ಲಿಕ್ಕೆ ಬರ್ತೀವಿ. ಯಾಕೆ ಯಾಕೆ ಸುಸ್ತಾಯ್ತ ಚೆನ್ನಿ ನನಗ? ಏನ್ ಮಾಡ್ಲು ಮಾಡಿ 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 ಏನು ಮಾಡಿ ಮಾಡಿ ಸುಸ್ತಾಯ್ತು. ಕಬರ್ಗಡಿ ಮದುವೆ ಆಗ್ಲಿಲ್ಲ ಆಗಲ್ಲ ಗೌಡ ಮಗಳದ ಆದ್ರಾಗ ಅಡಿಗೆ ಮಾಡಿ 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 ರಗಡ್ ನೋಡಿ ಎಲ್ಲಾರು ಬರ್ತಾರ ಜಡಿತಾರ ಹೋಗ್ತಾರ, ಎಲ್ಲಾರು ಬರ್ತಾರ ಬಡಿತಾರ ಹೋಗ್ತಾರ. ಹೌದು ಚೆನ್ನಿ, 4 ಜನರು ಪರಿಚಯ ಇರ್ತಾರ, ಅದಕ್ಕ 1000 ಜನರು ಬರ್ತಾರ. ಅವ್ರ ಹಳೆಯ ತಹಸೀಲ್ದಾರದಂತ ಲೇ ಬರೇ ಮಂದಿದ್ರ ಮಾತಾಡಿದಾತ್ಲಿ, ನಂದು ನಿಂದು ಯಾವಾಗ್ಲೇ ಚೆನ್ನಿ ಬಾಳಿದವನು ಬಾಳಿನಂತ ಗಾದೆ ಮಾತು ಗೊತ್ತಿಲ್ಲವೇ? ಹಿಂಗ್ಯಾಕ್ ಮಾಡ್ತಿ? ನಿಧಾನ ಮಾಡೋ, ಭರ್ಜರಿ ಭರ್ಜರಿ ಮಾಡ್ಕೊಳ. ಏನ್ ಮಾಡ್ಕೊಳ್ಳೋಣ? ಮದುವೆ ಚೆನ್ನಿ, ಸ್ವಲ್ಪ ಸಂಶಯ ನೋಡು. ಈ ಅಪ್ಪಟ ಬಂಗಾರದ ಮೇಲೆ ನಿನಗೆ ಸಂಶಯವೇ? ಏನು ಸಂಶಯ? ಏನಿಲ್ಲ ಚೆನ್ನಿ, ಇತ್ತಿತ್ಲಾಗ ಧರ್ಮನ ಹೋಟೆಲ್ಗೆ ಹೋಗಕತ್ತಿಯಲ್ಲ, ಅಂದ ಮೇಲೆ ಮುಂದೆ ಬರಕತ್ತಿ ನೀನು ಹೊಟ್ಟೆ. ಓ ನಮ್ಮ ಮನೆಯಾಳ ನನ್ನ ಮಗನ ಒಮ್ಮಕ್ಳೆ ಅಲ್ಲಿಗೆ ಹೋದೆ ನೀನು ಆ ಧರ್ಮನ ಹೋಟೆಲ್. ನಿನ್ನಂಗ ಆ ಧರ್ಮ ಏನು ಪುಗ್ಸಟ್ಟ ತಿರುಗವಂತ ಮಾಡಿ ಏನ್ಲೆ? ಅವ ಏನ್ ಮಾಡ್ತಾನ ಗೊತ್ತೇನು? ಬರ್ತಾನ ನನ್ನ ಮುಂದೆ ಕುಂದಿರ್ತಾನ, ನಾನು ಯೋಗಕ್ಷೇಮ ವಿಚಾರ ಮಾಡ್ತಾನ. ಹಿಂಗ್ ಕರಿತೈತ್ಲಿ ಒಂದು ನನ್ನ ಮ್ಯಾಲೆ ಉಕ್ಕಿ 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 ಅರಿತೈತಿ. ಅಯ್ಯೋ ಚೆನ್ನಿ, ತಪ್ಪು ತಿಳ್ಕೊಂಡೇನ? ನಾ ಹೇಳಿದ್ದು ಇಡ್ಲಿ ವಡ ದೋಸೆ ತಿಂದು ನಿಂದು ದೊಡ್ಡದು ಬಜ್ಜು ಬಜ್ಜು ಬಂದತ್ತೆ ಅಂದೆ. ಹೆಂಗಂದೆ? ಮತ್ತ ಹಂಗಾರ ಹೇಳು, ಅವ ನಿಂಗನ್ನ ರಿಕಾಮಿ ತಿರ್ಗವ ಅಲ್ಲವ. ಎಲ್ಲ ನನ್ನ ಬಗ್ಗೆ ವಿಚಾರ ಮಾಡಿ ತಿಳಿಸಿ ಮುಂದೆ ಕೂತು ತುತ್ತು ಮಾಡ್ತೀನಿ ಶೊಕ್ಕನ. ಅವಲೇ ನನ್ನ ಮೇಲೆ ಎಷ್ಟು ಐತಿ ಗೊತ್ತಾ ಮುಂದೆ ಹಂಗ ಉಕ್ಕಿ 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 ಹುಕ್ಕಿ ಹುಕ್ಕಿ ಹರಿತು ನಿಂದು. ಅವ್ರಿಗೆ ಗೊತ್ತಾತ, ನಿನಗ್ ಗೊತ್ತಲಿಲ್ಲ ಅದು ಏನು? ಪ್ರೀತಿ ಪ್ರೀತಿ ಈ ಪ್ರೀತಿ ಚೆನ್ನಿ, ನಾನೇ ಅವನಲ್ಲ ಒಂದು ಅವನಲ್ಲ
ನಾವು ಒಂದು ನಿಮಿಷ ನಮ್ಮ ಗೌಡನ ಮುಂದೆ ಕಾಡ್ಲಿಕ್ಕಂದ್ರ ಸತ್ಯ ಸತ್ಯ ಅಂತ ಶುರು ಮಾಡ್ತಾನ. ಅಯ್ಯೋ ನಮ್ ಮರ್ತ ಬಿಟ್ಟಿದ್ದೆ ನೋಡು, ಈಗ ಜ್ಞಾಪಕ ಬಂತ ನನಗ. ಏನದ ಅಯ್ಯಯ್ಯ ಗೌಡ್ರು ಪಟ್ನ ಕರ್ಕೊಂಬ ಅವನ ಸತ್ಯನ ಅಂತೇಳಿ ಅಂದಿದ್ರು. ನೆನಪಾಗಿದೆ ಬಾಬಾ ಕರ್ಕೊಂಡಕ್ಕಿಂತ ಹೋಗೋಣಂತ ಇಬ್ರು ಆ ಗೌಡನ ಮನೆಗೆ ಹೋಗ್ಬೇಕ. ಆ ಗೌಡ ಅದನ್ನ ಮಾಡು ಇದನ್ನ ಮಾಡು ಅಂತ ಜೀವ ತಿಂತಾನ. ಅವ್ ಹೋಗಿಕ್ಕಿಂತ ಮೊದಲ ಇಲ್ಲೇ ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಹೋಗ್ಬಿಡ್ನು. ಅನಿಸ್ತಾ ಇದೆಯಾ? ತೆಳ್ಳಗ ಚುಬು ಚುಬು ಅನಿಸ್ತಾ ಇದೆಯಾ? ಮಾಡಿದ್ದು ಮರೆತಾಳು ಒಳ್ಳೆ ಗಜಗ ಬಂದಾಳು, ಮಾಡಿದ್ದು ಮರೆತಾಳು ಒಳ್ಳೆ ಗಜಗ ಬಂದಾಳು, ಒಟ್ಟಿ ಉರಿಸುತ್ತಾಳು ತಂಟಾಗ ಗಜಮ ಅಂತಾಳು. ಅದಕ್ಕ ತಂಡ ಮುಗತ್ಲೆ ಮದುವೆ ಆಗ, ಇಲ್ಲಾಂದ್ರೆ ನೀ ಅದ ಸುದ್ದಿ ಅದ ಇರ್ತೀನಿ ನೀನು. ಬರ್ಲ್ಯಾ? ಬಾಬಾ ನಿನ್ನ ಕರ್ಕೊಂಡು ಹೋಗ್ತೀನಿ. ನೋಡಿದ್ಯಾ ಪ್ರವೀಣ ನನ್ನ ಚಮತ್ಕಾರನ? ಅಂತೂ ನನ್ನ ಆಸೆಯಂತೆ ನನ್ನ ಮಗಳು ರಮೇಶನ ಹೆಂಡತಿ ಆದಳು. ರಮೇಶ ನನ್ನ ನಳಿಯನಾದ. ಇದೇ ಸಮಯದಲ್ಲಿ ನನ್ನ ಮುಖ್ಯವಾದ ಕೆಲಸ ಮಾಡಬೇಕು. ಅದನ್ನ ನೀನು ಮಾಡಬೇಕು. ಅದೆಂತ ಮಹತ್ವದ ವಿಷಯಗಳ್ರಿ. ಪ್ರವೀಣ, ಈ ವಿಷಯ ಮಾತ್ರ ಗುಪ್ತವಾಗಿರಬೇಕು. ಅದೇನಂದ್ರೆ, ನಾನು ಇಲ್ಲಿವರೆಗೆ ರಾಜಭಾರ ಮಾಡುತ್ತಿರುವ ಆಸ್ತಿ ಅಂತಸ್ತು ಇದು ಯಾವುದೂ ನನ್ನದಲ್ಲ. ಮತ್ತಾರ್ದು ಗೌಡ್ರಿ? ಇದು ಯಾರೋ ಒಬ್ಬ ದೊಡ್ಡ ಶ್ರೀಮಂತನದು. ಆದ್ರೆ ಇದು ಇನ್ಕೋರು ನನ್ನ ಹೆಸರಿಗೆ ನೋಂದಣಿಯಾಗಿಲ್ಲ. ಆ ಕೆಲಸನ ಬೇಗನೆ ಮಾಡಿ ಮುಗಿಸಬೇಕು ನೀನು. ಗೌಡ್ರಿ, ಈ ಕೆಲ್ಸಕ್ಕೆ ಯಾರಾದರೂ ಅಡ್ಡಿ ಆದರೆ ಅಡ್ಡಿಯಾಗಲ್ಲ. ವಂಶದರು ಯಾರು ಬದುಕಿಲ್ಲ. ಹಾಗಾದರೆ ನಿಮ್ಮ ಕೆಲಸ ಸುಲಭವಾಗಿ ಮುಗಿತದೆ ತೆಗೆದುಕೊಳ್ಳಿ. ಪ್ರವೀಣ, ಇಲ್ಲಿದೆ ನೋಡು, ಆಸ್ತಿಗೆ ಸಂಬಂಧಪಟ್ಟ ವೆಲ್. ಇದರಲ್ಲಿ ಹೆಸರು ನಾಶ ಮಾಡಿ ನನ್ನ ಹೆಸರು ಸೇರ್ಪಡೆ ಆಗಬೇಕು. ತೆಗೆದುಕೋ ವೀಲ್ ಪೇಪರ್. ಗೌಡ್ರಿ, ಈ ಕೆಲ್ಸಕ್ಕೆ ನೀವಿದ್ರೆ ಇನ್ನೂ ಸುಲಭವಾಗತ್ತಿತ್ತು ಅಂತ
ಬೇಡ ಪ್ರವೀಣ. ಮೊದಲೇ ತಹಸೀಲ್ದಾರ ನನ್ನ ಅಳಿಯ, ಅವನು ಸಂಕೋಚದ ಸ್ವಭಾವದ ವ್ಯಕ್ತಿ. ನೀನೇ ಆ ಕೆಲಸ ಮಾಡು, ಬೇಕಾದ್ರೆ ನಿನಗೂ ಅರ್ಧ ಕಾಲ ಭಾಗ ಆಸ್ತಿ ಕೊಡ್ತೀನಿ. ಆಯ್ತು ಸರ್. ಬಾ, ನಾನೇ ಆಫೀಸ್ನ ಹತ್ರ ಹೊಟ್ಟಿದ್ದೀನಿ, ಬಿಟ್ಟು ಹೋಗ್ತೀನಿ ಅಲ್ಲೇ. ನಮಸ್ಕಾರ ರೀ ಗೌಡ್ರ, ಏನು ಕೋನ್ಸ್ ಇಲ್ಲಾರ ದಪ್ಪ ಬಿಟ್ರಲ್ರಿ ಅಂದಾಗ ನೀವ್ಯಾರು? ನಮಗೂ ಕೊಡತ್ತ ಒಂದು. ಬಾ ಧರ್ಮ ಬಾ. ಸರ್ ಯಾವ್ದ ಸಮಯಕ್ಕೆ ಬಂದೀಯ? ನಾನ್ ರೀಪ್ಪ ಬೈಲಂಬ ಪ್ರಕಿರ್ಗೌಡ. ನನ್ನ ಹೆಸರು ಕಾಣ ಹಂಗ್ಯಾಕ್ ಮಾಡಕತ್ತೀರಿ ಅಪ್ಪ ನೀವು? ಓಹೋ, ನೀವು ಫಕೀರ್ಗೌಡ್ರು ಅಲ್ಲ? ಯಾರೋ ಪರಿಚಯ ವ್ಯಕ್ತಿ ಇರಬಹುದು. ಧರ್ಮ, ಈ ಪತ್ರವನ್ನು ಆದಷ್ಟು ಬೇಗನೆ ಹೋಗಿ ಜಗಸ್ ಮಾಡಿಕೊಂಡು ಬಾ. ಈ ಗೋವನಿಗೆ ಟೋಪಿ ಹಾಕುವ ಒಳ್ಳೆ ಸುವರ್ಣಾವಕಾಶ. ಹಂಗಂಗ ಗೌಡ್ರ, ನಾವು ಇಲ್ಲೊಂದು ಬನಶಂಕರ ನಾಟಕ ಸಂಘ ಅಂತ ಕಂಪನಿ ಮಾಡೇವ್ರಿ. ಇಲ್ಲೇ ಬನಶಂಕರ ಕಂಪನಿ ಹಾಕಿವ್ರಿ ನಾವು. ಹಾಗೂ ಈಗ ಹೆಂಗಾದ್ರೆ ಇಲ್ಲಿಗೆ ಬಂದಿದ್ದೀರಿ, ನಮ್ಮ ನಾಟಕ ನೋಡ್ಕೊಂಡು ಹೋಗಕ್ಕಂತ ತಡ್ರಿ, ಹ್ಯಾಂಡ್ಬಿಲ್ ತಂಬರ್ತೀನಿ. ನೋಡಿ ಗೌಡ, ನೋಡಿದ್ರಾಯ್ತು. ಯಾರ್ರೀ ಗೌಡ್ರ ಇವನು? ಇವ ಯಾ ಸೀಮೆ ಹುಡುಗನರಿ ಇವ? ಸುಮ್ನೆ ತಲೆ ತಿಂತಾನಲ್ರಿ ಇವ. ತಡ್ರಿ, ಇಲ್ಲೇ ಎರಡು ಪ್ರಿಂಟಿಂಗ್ ಪ್ರೆಸ್ ಬೇಕಾದ ತಗೋರಿ, ತಂಬರ್ತೀನಿ ತಡ್ರಿ. ನೋಡ್ರಿ, ನಂದು ಬೇರೆ ಕೆಲಸ ಇದೆ, ನಾನು ಬರ್ತೇನೆ. ನಿಮ್ದೇನ್ರಿ ತಲೆ ಹೊರಟೆ? ಇವರು ಕಂಪನಿಯಾಗ BS ಲಿಂಗರಾಜ್ ಅವರು ಬರೆದ ಕತಿ ತಾಯಿಗೆ ಮಗನ್ಯಾರೆಂಬ ಕತಿನ ತುಂಬಾ ಚೆನ್ನಾಗಿ ಆಡ್ತಾರಂತ ಆ ಬನಶಂಕರ ನಾಟಕ ಸಂಘದವರು. ಅಂತೂ ನೀವು ಬಹಳ ಕಲಾ ರಸಿಕರು. ನಿಮ್ಮ ವಯಸ್ಸಿನಲ್ಲಿ ನಾನು ಎಂತೆಂತ ಪಾತ್ರ ಮಾಡಿದ್ನೋ ಏನು ನನಗೇ ಗೊತ್ತು. ತೋಡ್ರಿ ನೋಡ್ರಿ ನಮ್ಮ ಹೆಣ್ಬಿಲ್. ಧರ್ಮ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಯ್ಯ. ಸಕ್ಸಸ್. ನಡೀರಿ ಗೌಡ್ರಿ, ಹೋಗೋಣ. ನಡ್ರಿ ಬಕೇಗೌಡ್ರ, ನಾವು ಬಂದು ನೋಡ್ತೀವಿ ನೋಡ್ರಿ ನಿಮ್ ನಾಟಕನ. ಶಕುಂತಲ, ಅಂತೂ ಇಂತೂ ಹೊಸ ಜೀವನ ನಮ್ಮದು ಪ್ರಾರಂಭ ಆಯ್ತಲ್ಲ ಇವತ್ತಿನಿಂದ. ಏನ್ರಿ ಇದೇನಿದು? ನಿಮ್ಮ ಪ್ರಥಮ ಸಂಬಳದಲ್ಲಿ ನನಗೇನು ತಂದು ಕೊಡ್ತೀರಾ? ಏನ್ ತಂದ್ಕೊಳ್ಳಿ ನನ್ ಚಿನ್ನ? ಬಂಗಾರ ಬಳೆ ತಂದ್ಕೊಳ್ಳ ಅಥವಾ ಬಂಗಾರ ಚೈನಾ ತಂದ್ಕೊಳ್ಳ? ಇದಕ್ಕೇನು ಕಮ್ಮಿ ಇಲ್ಲ ನೀವು. ರೀ, ನಿಮ್ಗೇನ್ ಇಷ್ಟ ಆಗುತ್ತಿದೆಯೋ ಅದನ್ನೇ ತೆಗೆದುಕೊಳ್ಳಿ. ಸರಿ. ಇದೇನಿದು? ಬೂಟ್ ಪಾಲಿಶ್ ಮಾಡೇ ಇಲ್ಲ. ಮಾಲ್ತೇಶ್, ಏನ್ ಮಾಲ್ತೇಶ್? ಮಾಲ್ತೇಶ, ಏ ಮಾಲ್ತೇಶ, ಲೇ ಸೋಮಾರಿ ನನ್ನ ಮಗನೇ, ನೋಡ ಬೂಟ್ ಪಾಲಿಶ್ ಮಾಡಿಲ್ಲ, ಸೊತ್ತ ತಲೆ ಹರಟೆ ನನ್ನ ಮಗನೇ. ಮಾಡ್ತೀನಿ ರಮೇಶ, ಮಾಡ್ತೀನಿ. ಯಾಕಂದ್ರ ನನ್ನ ತಮ್ಮ ಓದಿ ವಿದ್ಯಾವಂತನಾಗಲಿ ಅಂತ ನನ್ನ ಸರ್ವಸ್ವನ ದಾನ ಮಾಡಿದ್ದಲ್ಲ. ತಪ್ಪಿಗಾದ್ರು ನಾನು ನಿನ್ ಚಪ್ಪಲಿ ಅಷ್ಟ ಯಾಕೋಯಪ್ಪ, ನೀ ಹೇಳಿದ್ರ ನಿನ್ನ ಹೆತ್ತಿ ಚಪ್ಪಲಿನೂ ಪಾಲಿಸ್ ಮಾಡಕ ಬೇಕು. ಯಾಕಂದ್ರ ನಾನು ದಿಕ್ಕಿಲ್ಲದ ಪರದೇಶಿಯಪ್ಪ, ಅನಾಥ. ಬೇಗ ಬೇಗ ಮಾಡಲೇ. ಆಯ್ತಾ ಆಯ್ತಾ? ಬೇಗ ಒಳಗೆ ಕೆಲಸ ನೋಡ್ಕೋ ಹೋಗು, ಬೇರೆ ಕೆಲಸ. ಶಕುಂತಲ, ನಾನು ದುಡ್ಡಿಗೆ ಹೋಗಲ್ಲ. ಏನ್ರಿ ನಿಮ್ದ ಹಠ? ದುಡ್ಡಿಗೆ ಹೋಗೋ ಮುನ್ನ ಏನಾದರೂ ಏನ್ರಿ 24 ಗಂಟೆ ನಿಮ್ಮ ಜೊತೆ ಇರುವುದಕ್ಕೆ ನನಗೆ ಆಗುದಿಲ್ಲ. ಈ ಮನೆಯಲ್ಲಿ ಕಣ್ಣಾರೆ ಕಂಡ್ರೆ ನನಗೆ ಅಸಹ್ಯ ಬೆಳೆಸುತ್ತದೆ. ಅದೇ ವಿಷಯ. ರೀ, ನೀವು ಮೊದಲು ಕೆಲಸಕ್ಕೆ ಹೋಗಿ ಬನ್ನಿ, ಆ ನಂತರ ಬೇಕಾದ್ರೆ ನೀವೇ ನಿಮ್ಮ ಕಣ್ಣಾರೆ ನೋಡುವರಂತೆ. ಈಗ ಡ್ಯೂಟಿಗೆ ಹಾಗೆ ಹೋಗಲಿ ನನ್ನ ಚಿನ್ನ. ಕೊನೆಗೂ ನನಗೆ
ಶಕುಂತಲ, ನಾನು ಆಫೀಸ್ಗೆ ಹೋಗುತ್ತೇನೆ. ಮನೆ ಕಡೆ ಜೋಪಾನ. ನಾನು ಇನ್ನು ಬರಲೇ. ಆಯ್ತ್ರಿ, ಹೋಗ್ಬಿಡಿ. ಅಂತೂ ಅಂತೂ ಈ ಮನೆಯ ಜವಾಬ್ದಾರಿನ ಕೈಗೆ ಬಂದಂತಾಯ್ತು. ಓಹೋ, ಮಾಲ್ತೇಶ್ ಎಲ್ಲೋ ಹುಟ್ಟಿದ ಬಡಧಿಕಾರಿ. ಏನಿವನ ಮೈಮಾಟ, ಏನಿವನ ಯೌವನ. ಆದಷ್ಟು ಬೇಗ ಈ ಮಾಲ್ತೇಶನ ದೇಹಕ್ಕೆ ಸರಿಲೇಬೇಕು. ಮಾಲ್ತೇಶ್, ಈ ಮಾಲ್ತೇಶ್, ಕರೆದ್ರೇನ್ರಿ ಬಾ? ಮಾಲ್ತೇಶ್, ನೀನೆಂದ್ರೆ ಈ ಮನೆಯಲ್ಲಿ ಯಾರಿಗೂ ಇಷ್ಟವಿಲ್ಲ. ನೀನಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ನಿನ್ನನ್ನು ನೋಡ್ತಾ ಇದ್ರೆ ನಿನ್ನ ಭಾವಚಿತ್ರ ನನ್ನ ಹೃದಯದಲ್ಲಿ ನೂರು ಬಿಟ್ಟಿದೆ. ಏಕೋ ಏನು, ನಾನೊಂದು ಮಾತು ಕೇಳ್ಬೋದಾ ನಿಮ್ಮದು? ಅದೇನ್ರಿ ಬಾ? ಮಾಲ್ತೇಶ್, ನನ್ನ ಆಸೆಯನ್ನು ಈಡೇರಿಸ್ತೀರಾ ನೀವು? ಶಕುಂತಲ, ಮಾಲ್ತೇಶ್, ಬಾ, ನನ್ನ ಆಸೆಯನ್ನು ಈಡೇರಿಸು ಬಾ. ಈ ಮನೆಯಲ್ಲಿ ಯಾರು ಇಲ್ಲ. ಬೇಗ ಬಂದು ನನ್ನ ಆಸೆಯನ್ನು ಶಕುಂತಲ, ನೀನು ನನ್ನ ತಮ್ಮನ ಹೆಂಡತಿ. ನನಗೇನಾಗ್ಬೇಕು? ನೋಡಿ, ಅದಕ್ಕೆಲ್ಲ ಯೋಚನೆ ಮಾಡುವ ಸಮಯವಲ್ಲ. ಮನೆಯಲ್ಲಿ ಯಾರು ಇಲ್ಲ. ದಯವಿಟ್ಟು ನನ್ನ ಆಸೆಯನ್ನು ಈಡೇರಿಸಿ ಬಾ ಮಾಲ್ತೇಶ್. ಏ ಶಕುಂತಲ, ನಿನ್ನ ಕೊರಳಿರುವುದೇನು? ಮಾಂಗಲ್ಯ. ನಿನ್ನ ಹಣೆಯ ಮೇಲಿರುವುದು ಕುಂಕುಮ. ಹಾಗಾದ್ರೆ ನಿನ್ನ ಕೊರಳಲ್ಲಿ ಮಾಂಗಲ್ಯ, ಹಣೆ ಮೇಲೆ ಕುಂಕುಮ ಇದೆ ಎಂದರೆ ನೀನು ಒಂದು ಮುತ್ತೈದೆ ಹೆಣ್ಣು ಮಗಳು. ಈ ಮುತ್ತೈದೆ ಹೆಣ್ಣು ಮಗಳಿಗೆ ಈ ಸಮಾಜದಲ್ಲಿ ಮಡದಿ ಎಂದು ಕರೆಯುತ್ತಾರೆ. ಹೋಗಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡ ನೀನು ನಿನ್ನ ಗಂಡನಿಗಷ್ಟೇ ಸೀಮಿತ. ಅದನ್ನು ಬಿಟ್ಟು ಕಂಡವರಿಗೆ ಸರಗಾಸಿ ನಿನ್ನ ಕಾಮದಾಹವನ್ನು ಇಂಗಿಸಿಕೊಳ್ಳಲು ಹೋದರೆ ಈ ಸಮಾಜದ ಜನ ಕೇಕೆ ಹಾಕಿ ನಗುತ್ತಾರೆ. ಈ ಸಮಾಜಕ್ಕೆ ಹೆದರಿ ಸುಖ ಅನುಭವಿಸೋದ ನೀನಪ್ಪ ಸಣ್ಣ ಗಲ್ಸೆ ಅಂತ. ಬಾಯಿ ಮುಚ್ಚು ಹಾದರದ ಹೆಣ್ಣೆ. ಏ ಶಕುಂತಲ,
ಮಾಂಗಲ್ಯ ಕಟ್ಟುವಾಗ 3 ಗಂಟನ್ನು ಹಾಕಿರ್ತಾರೆ. ಏಕೆ ಗೊತ್ತಾ? 1ನೇ ಗಂಟು ಮನೆಗೆ ಆಕರ್ಷಿಶೀಲ ಸೊಸೆಯಾಗಿ ಗಂಡನಿಗೆ ಒಳ್ಳೆ ಹೆಂಡತಿಯಾಗಲಿ ಅಂತ 1ನೇ ಗಂಟನ್ನು ಹಾಕುತ್ತಾರೆ. ಇನ್ನು 2ನೇ ಗಂಟು ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ನಡೆದರೂ ಅದನ್ನೆಲ್ಲ 4 ಗೋಡೆಯ ಮಟ್ಟ ಬಗೆಹರಿಸಿಕೊಂಡು ಸಹಬಾಳ್ವೆ ಬಾಳಲಿ ಅಂತ 2ನೇ ಗಂಟನ್ನು ಹಾಕುತ್ತಾರೆ. ಇನ್ನು 3ನೇ ಗಂಟು ಮದುವೆಯಾದ ಹೆಣ್ಣು ಮಗಳು ಪರಪುರುಷನನ್ನು ಕಾಮ ದೃಷ್ಟಿಯಿಂದ ನೋಡಬಾರದು ಅಂತ 3ನೇ ಗಂಟನ್ನು ಹಾಕಿರುತ್ತಾರೆ. ಶಕುಂತಲಾ, ಹೆಣ್ಣಿನ ಜೀವನ ಎಂದರೆ ಬೆನ್ನಿ ಇದ್ದ ಹಾಗೆ. ಬೆಂಕಿ ಸುಂದರವಾಗಿ ಕಾಣುತ್ತದೆ ಎಂದು ಬೆಂಕಿಯ ಹತ್ತಿರ ಹೋದರೆ ಬೆನ್ನಿ ಕರಗಿ ಹೋಗುತ್ತದೆ. ಅದೇ ರೀತಿ ನಿನ್ನ ಜೀವನವನ್ನು ಕರಗಿಸಿಕೊಬೇಡ. ಅವಳು ಎತ್ತರದಿಂದಿರ ಎಲ್ಲ ತೀರ್ಪಾಕಿ ನನ್ನ ಬಗಲೇ ನೀನು ನನಗೆ ಬುದ್ಧಿ ಹೇಳುವಂತಾಯ್ತು. ಇದರ ಪರಿಣಾಮ ಏನಾಗುತ್ತದೆ ಗೊತ್ತಾ ನಿನಗೆ? ಬಾಬಾ, ನಾನು ಬಾಳಿದ್ದು ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಇನ್ನು ಮುಂದೆ ನಾನು ಈ ರೀತಿ ನಡೆದುಕೊಳ್ಳೋದಿಲ್ಲ ಬಾಬಾ. ಶಕುಂತಲಾ, ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯೋನೆ ಮನುಜ ಎಂಬ ಗಾದಿ ಮಾತು ನಂಗ. ನಿನ್ನ ತಪ್ಪಿನ ಅರಿವು ನಿನಗಾಯ್ತಲ್ಲ, ಅಷ್ಟೇ ಸಾಕವಾ? ನನಗ ಹೊರಗೆ ಕೆಲಸ ಇದ್ದವ, ನಾ ಹೋಗ್ಬಿಡ್ತೀನಿ. ನಾನು ಅಂದುಕೊಂಡ ಹಾಗೆ ನನ್ನ ಆಸೆ ಈಡೇರಲಿಲ್ಲ. ಆದ್ರೆ ನನ್ನ ಮೈದುನ ಗಿರೀಶ್ ಇದ್ದಾರೆ. ಯಾವ ಹೆಣ್ಣಿನ ವ್ಯಾಮೋಹ ಸಹ ಇಲ್ಲ. ಆದಷ್ಟು ಬೇಗ ಉಪಾಯವಾಗಿ ನನ್ನ ಕಾಮದ ಮಹಲಿನಲ್ಲಿ ಕೆಡವಿಕೊಂಡು ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕು. ಓ ಅತ್ತಿಗೆ, ಗಾಢವಾಗಿ ಯೋಚಿಸುತ್ತಿರಲ್ಲ. ಎಷ್ಟೊಂದು ಚಿಕ್ಕದಿದೆ ಅಲ್ಲ ಈ ಮನೆ ಎಂದು ಬೇಸರದಿಂದ ನಿಂತಿವಿರ. ಚೇಚೆ, ಹಾಗೇನಿಲ್ಲ ಗಿರೀಶ್. ಈ ಮನೆ ಚಿಕ್ಕದಾದ್ರೂ ಎಲ್ಲರ ಮನಸ್ಸು ದೊಡ್ಡದಾಗಿದೆ. ಆದ್ರೆ ಮಾಲ್ತೇಶನನ್ನು ಬಿಟ್ಟು. ಯಾಕೆ ಮಾಂತೇಶ್ ಒಳ್ಳೆಯವನಲ್ಲ ಅಂತ ನಿಮಗೂ ಭಾವನೆನಾ? ಚೇಚೆ, ಅವನಿಗೆ ಈ ಪ್ರಪಂಚದ ಪರಿಜ್ಞಾನವೇ ಇಲ್ಲ. ಅಂತದ್ರಲ್ಲಿ ಅವನೊಬ್ಬ ಶುದ್ಧ. ಹೌದತ್ತಿಗೆ, ಅವನು ನಮ್ಮ ವಂಶದವನೇ ಅಲ್ಲ. ಎಲ್ಲೋ ಬೀದಿಯಲ್ಲಿ ಹುಟ್ಟಿದವನು. ಅವನಿಗೆ ನಮ್ಮ ಗುಣ ಬರಲಿಕ್ಕೆ ಅದು ಹೇಗೂ ಸಾಧ್ಯ ಅತ್ತಿಗೆ? ಹೌದು ಗಿರೀಶ್, ಆದ್ರೆ ನೀನು ಒಂದು ಮಾತು, ಅವನು ನನಗೆ ಯಾವ ಕಾಲಕ್ಕೂ ನಂಬಬೇಡ. ಆದ್ರೆ ನನ್ನ ಮಾತನ್ನು ನಡೆಸಿಕೊಡ್ತೀಯ ನೀನು? ಹೌದು ಅತ್ತಿಗೆ, ಮಾಂತೇಶನನ್ನು ನಾನು ಬಹಳ ನಂಬಿದೆ. ಆದರೆ ಅವನಿಂತವನು ಅಂತ ಮಾತ್ರ ನಂಬಿದ್ದಿಲ್ಲ. ಪದೇ ಪದೇ ಅತ್ತಿಗೆ ಅಂತ ಮಾತ್ರ ಉಚ್ಚರಿಸಬೇಡ ನೀನು. ನಾನು ಈಗಾಗಲೇ ಮೋಸ ಹೋಗಿದ್ದಾಯ್ತು. ಆದ್ರೆ ಈಗಲಾದ್ರೂ ನಾನು ಬುದ್ಧಿ ಕಲಿಬೇಕಲ್ವಾ ಗಿರೀಶ್? ಹೌದು ಅತ್ತಿಗೆ, ಅವನನ್ನು ಹೇಗಾದರೂ ಮಾಡಿ ಈ ಮನೆಯಿಂದ ಹೊರ ದಬ್ಬಬೇಕು. ಅಂತಹ ಯಾವುದಾದ್ರೂ ಉಪಾಯ ನೀವೇ ಮಾಡಬೇಕು ಅತ್ತಿಗೆ. ನೋಡಿ ಗಿರೀಶ್, ಮತ್ತೆ ಮತ್ತೆ ಅತ್ತಿಗೆ ಅಂತ ನಿಮ್ಮ ಬಾಯಿಂದ ಕರೆಯಬೇಡಿ ನೀವು. ಹೇಗಾದ್ರೂ ಪ್ಲಾನ್ ಮಾಡಿ ಈ ಮನೆಯಿಂದ ಹೊರ ಹಾಕೋಣ. ಆದ್ರೆ ನೀವು ಪ್ರೀತಿಯಿಂದ ಶಕುಂತಲಾ ಅಂತ ಕರೆದ್ರೆ ಅಷ್ಟೇ ಸಾಕು ನನಗೆ. ಅತ್ತಿಗೆ, ಇದೇನು ನಿನ್ನ ಮಾತಿನ ಅರ್ಥ? ಗಿರೀಶ್, ಈ ನಿನ್ನ ಕೋಮಲವಾದ ಕೆಂಪುಟಿಗಳಿಂದ ನನ್ನನ್ನು ಚುಂಬಿಸಿ ಬಿಗಿದಪ್ಪ ಬಾಗಿ. ಅತ್ತಿಗೆ, ಇದು ತಪ್ಪಾಗಬಹುದು ಅಂತ ನನಗೆ ಅನಿಸುತ್ತದೆ. ತಪ್ಪು ಒಪ್ಪು ನನಗೆ ಗೊತ್ತಿಲ್ಲ ಗಿರೀಶ್. ಈ ಮನೆಯಲ್ಲಿ ಯಾರು ಇಲ್ಲ. ಆದಷ್ಟು ಬೇಗ ನನ್ನ ಕಾಮದ ಆಸೆಯನ್ನು ಈಡೇರಿಸಿ ಬಾ. ಗಿರೀಶ್, ಈ ಹಾಳಾದ ಸಮಾಜಕ್ಕೆ ಹೆದರಿ ಸುಖಿಗಳನ್ನು ಅನುಭವಿಸ್ತೇ ಇರುತ್ತೀಯ. ಈ ಸಮಯವನ್ನು ವ್ಯರ್ಥ ಮಾಡಬೇಡ. ಆದಷ್ಟು ಬೇಗ ಬಾ ನೀನು. ಈ ವಿಷಯ ಅಣ್ಣನಿಗೆ ಗೊತ್ತಾದರೆ? ನೋಡಿ, ಅವರಿಗೆ ಗೊತ್ತಾಗುತ್ತದೆ. ಗೊತ್ತಾಗದ ಹಾಗೆ ಆದಷ್ಟು ಬೇಗ ನನ್ನ ದೇಹ ಸುಖ ಸವಿ ಬಾ ಗಿರೀಶ್ ನೀನು. ಅಣ್ಣನ ಹೆಂಡತಿ ನನಗೆ ಏನಾಗಬೇಕು? ಅತ್ತಿಗೆಯಾಗಬೇಕು. ಅತ್ತಿಗೆ ಅಂದರೆ ಅರ್ಥ ಏನೆಂಬುದು ಗೊತ್ತಿದೆಯಾ ನಿನಗೆ? ಹಣದ ತಾಯಿ ಇದ್ದರೂ ಇನ್ನೊಂದು ರೂಪಾಯಿ ಅತ್ತಿಗೆ. ಅಂತ ಸ್ಥಾನದಲ್ಲಿರುವ ನೀನು ಮಗನಾದ ನನ್ನನ್ನು ಹಾದರಿಗೆ ಕರೆಯುವಲ್ಲ. ನೀನು ಒಂದು ಹೆಣ್ಣೆ. ಈ ಮನೆಗೆ ಬಂದ ಬೇನೆಯಲ್ಲ ನೀನು. ಈ ಮನೆಯ ಮರ್ಯಾದೆ ಹರಾಜಾಕಲು ಬಂದ ವೇಪಚಾರ ನೀನು. ಅಂದ್ರೆ ಹೇಳುದು ಗಿರೀಶ್, ನೀನಿಂದ ಬರ್ತದೆ ನನಗೆ ತಿರುಗಿ ಬೀಳ್ತಾ ಇದೆಯಾ?
ಗಿರೀಶ್ ನೀನು. ಇದೇನು ಅತ್ತಿಗೆ ನೀವು ನನಗೆ ನಮಸ್ಕರಿಸುವುದು ಬೇಡಿ. ನಾನು ನಿಮ್ಮ ಮಗನ ಸಮ ಅತ್ತಿಗೆಮ್ಮ. ಎನ್ನ ಮುಂದಾದರೂ ನೀವು ನನಗೆ ಅತ್ತಿಗೆವರಾಗಿ ಉಳಿಯಬೇಕು. ಆಯ್ತು ಗಿರೀಶ್. ನಡೆ ಅತ್ತಿಗೆ ಹೋಗೋಣ. ಶಬಾಸ್ ಧರ್ಮ, ಶಬಾಸ್. ಸರಿಯಾದ ಟೈಮಿಗೆ ಬಂದು ಆ ಗೌಡನಿಗೆ ಒಳ್ಳೆಯ ಚಮತ್ಕಾರ ಆಟವನ್ನೇ ಆಡಿದೆಯಾ? ಹೌದು ಮಾರಾರೆ, ಆಗ ಹಾಗೆ ಮಾಡದಿದ್ದರೆ ನಮ್ಮ ಐಆರ್ ಆಫೀಸರ್ ನಮ್ಮ ಈ ಡಿಪಾರ್ಟ್ಮೆಂಟ್ ನಿಂದ ಕಿತ್ತಾಕ್ಬಿಡ್ತಿದ್ರು. ಚೇಚೆ, ಈಗಲಾದರೂ ಬಿಡು ಮರೆಯ ನಿನ್ನ ಆ ಉಡುಪಿ ಭಾಷೆಯನ್ನು. ಧರ್ಮ ಮೂಲಗಳಿಂದ ತೆಗಬೇಕೆಂಬಂತೆ ಓ ಭೀಮನ ಕೂಡ ಮೋಸದಿಂದ ನೋಡಿದ ಆಸ್ತಿ ಇನ್ನು ನಮ್ಮ ಕೈ ಸೇರಿದಂತಾಯ್ತು. ಇದರಲ್ಲಿ ಸಾಧನೆ ಮಾಡೋದು ಬಹಳ ಇದೆ ಧರ್ಮ. ಅದರಲ್ಲೇನು ಬಂತು ಪ್ರೇಮ, ಆ ಪತ್ರ ನಮ್ಮ ಕೈಗೆ ಸೇರಿದ್ದಾಯ್ತು. ಈ ಡಿಜಿಟಲ್ ಸ್ಟಡಿ ಮಾಡಿದರೆ ಆ ಪತ್ರದಲ್ಲಿರೋ ವಿಷಯವನ್ನು ಎಲ್ಲ ಸುಲಭವಾಗಿ ತಿಳಿಬಹುದಲ್ಲ ನಾವು. ಈ ವಿಷಯವನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸಬೇಕು. ಲೇಟ್ ಆದರೆ ನಮಗೆ ಅಪಾಯವಿದೆ. ಆ ಪತ್ರ ನಮ್ಮ ಕೈಗೆ ಸೇರಿದ್ದಾಯ್ತು, ಆ ಗೌರನ ಅರ್ಧ ಲಗಮ್ ಸೇರಿದಂತಾಯ್ತು. ಅದರ ಅರ್ಥ ಅನೇಕ ಹೆದರಿಕೆ ನಮಗೆ. ಧರ್ಮ, ಇದರಲ್ಲಿರುವ ವಿಷಯವನ್ನು ಎಡಿಟ್ ಮಾಡಿಕೊಂಡು ಬರೋಣ. ನೀವು ಒಂದ್ ಸ್ವಲ್ಪ ಮುಂದಕ್ಕೆ ನಡ್ರಿ, ನಾನು ಬರ್ತೇನೆ. ನಾನು ಓಹೋ, ಅರ್ಥವಾಯ್ತು ಧರ್ಮ. ಆದರೆ ಆ ಚೆನ್ನಿಯ ಸವಾಸ ಸ್ವಲ್ಪ ಹುಷಾರ. ನಾಡಿನ ಬರ್ತೇನೆ. ನೀವು ನಡ್ರಿ, ನಾ ಬರ್ತೇನೆ. ಯಾಕೆ ನನ್ ಗಿರಕ್ ಇನ್ನೂ ಬರ್ಲಿಲ್ಲಲ್ಲ, ಎಲ್ಲಿರ್ಬೇಕು ಅಂತ ನಾನು ಅಯ್ಯೋ ಸಾಗರ್ನ 32 ವರ್ಷ ಆತ್ ನೋಡ ಮರಳೆ ಬಂದ. ಆಟ ಬಿಡಬಾ ನೀನ್ ಚಾಳಿ ನೀನು ಅದನ್ನ ಮುಂದುವರಿಸು. ನಾ ಹೇಳತ್ತಿದ್ದು ಇಲ್ಲಿಗೆ ಬಂದ ಎಷ್ಟೊತ್ತಾತು? ಇಲ್ಲಿಗೆ ಬಂದ ಯಾಡಾಗಿ 3ನೇದ್ ಮುಟ್ಟಾಕತ್ತಿತ್ತು. ಬಂದಿ ನೋಡ್ತೇನೆ ನಾನು ಗಂಟೆ ಎಲ್ಲ ಚೆನ್ನಿ. ಯಾಕೆ ನನಗೆ ಇತ್ತಿತ್ಲ ಮೋಸ ಮಾಡಾಕತ್ತಿಯಲ್ಲ? ಯಾಕ ನಾ ಏನು ಮೋಸ ಮಾಡಿ ನಿನಗ? ಏನು ಮೋಸ ಮಾಡಿ ನಾ ನಿನಗ? ನಾವಿನ್ನೂ ಆಗ್ಲೇ ಇರ್ಲಿಲ್ಲ. ಏನಾಗ್ಲಿಲ್ಲ? ನಾವಿಬ್ರು ಇನ್ನ ಲಗ್ನನ ಆಗ್ಲಿಲ್ಲಲ್ಲ ಅಂತಂದಾನ. ಅಯ್ಯಯ್ಯೋ, ನೀ ಅಲ್ಲಿ ಹೋದ್ಯಾ? ಏನ್ ಮಾಡ್ಬೇಕು? ನಾನು ನೇರಿ ಅಂತ ಬದುಕಿನಿ. ಅವನವನೇ ಇಲ್ಲಾಂದ್ರೆ ನಾನು ಸತ್ತು ಬಹಳ ದಿನ ಆಗ್ತಿತ್ತು. ಇನ್ನು ಸ್ವಲ್ಪ ಜೀವಂತ ಅದೀನಿ. ಯಾಕೆ ನಾನು ಕೂಡಲೇ ಮಾಂಗಲ್ಯ ಕಟ್ಟಿಸ್ಬೇಕಂತ ಬದುಕೇನ ಮರಳ ನೀನು? ಹಾಗೆ ಅದಲ್ಲ, ನಾನು 25 ವರ್ಷ ಆತು ಬರೇ ಹುಡುಕಾಕತ್ತೀನಿ. ಯಾರು? ನಮ್ಮ ಅಪ್ಪನ. ಅಯ್ಯೋ, 25 ವರ್ಷ ಆಗೈತಂದ್ರ ಇವನು ಸತ್ತಾನು ಬದುಕ್ಯಾನು ಯಾರು ಬಲ್ಲೋರು? ಇಲ್ಲ, ನಮ್ಮ ಅಪ್ಪ ಜೀವಂತದನಂತ ನನ್ನ ಮನಸ್ಸು ಒತ್ತಿ ಹೇಳಾಕತ್ತೈತಿ. ಅದು ಗೌಡ್ರದಲ್ಲ, ಅವ್ರ ಮನ್ಯಾಗ ನಮ್ಮ ಅಪ್ಪ ಜೀತಿದಾಳಾಗಿ ಕೆಲಸ ಮಾಡಾಕತ್ತಿದ್ನಂತ. ಅವಂಗ ಹೇಳ್ತೀನಿ, ನಮ್ಮ ಅಪ್ಪ ಎಲ್ಲದನ್ನ ಒಟ್ಟು ಶಿಕ್ಷಣ ಇಲ್ಲ ಐತಿ ನಮ್ಮ ಅಪ್ಪನ. ಇರ್ಲಿ ಬಿಡು, ನಿನ್ ಮೇಲೆ ನಾನು ನೋಡ್ತೀನಂತ. ಈಗ ಹಂಗಾದ್ರೆ ಶುರು ಮಾಡು. ಇಲ್ಲ, ನಮ್ಮ ಅಪ್ಪನ ಕೊಟ್ಟಾರ ನೋಡು.
ಇದು ಬ್ಲಾಕ್ ಅಂಡ್ ವೈಟ್ ಫೋಟೋ ಬಾಳ್ ನೋಡಬೇಡ ನೀರಾಗ ನೆಂದೈತದು ಹೌದಮ್ಮ ಹಾ. ಹಂಗ ಇರ್ಲಿ ಬಿಡು ವಾಷಿಂಗ್ ಪೌಡರ್ ನೀರ್ನ ವಾಷಿಂಗ್ ಪೌಡರ್ ನೀರ್ನ ಅದ್ರಾಗ ಹಾಕಿ ಸ್ವಚ್ಛಗ ತಲಿ ಕಾಣತ್ತ ಆತು ಇನ್ ಮ್ಯಾಲ ನಾನು ನೋಡ್ತೀನಿ ಅಂತ ಫೋಟೋದಾಗ ಇದ್ದಾವ ಎಲ್ಲದನಂತ ಹೇಳಿ ಈಗ ಹಂಗಾದ್ರೆ ಶುರು ಮಾಡು ಮನಸ್ಸಿಗೆ ಬಿಟ್ಟಾಡು ಮಾಯದ ಬಾಣ